ಡೇ 2 ಅರ್ಲಿ ಮಾರ್ನಿಂಗ್ 8 ಗಂಟೆ. ನನ್ನ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡೆ. ತುಮಕೂರಲ್ಲಿ ನಮ್ಮ ಫ್ರೆಂಡ್ ಇದ್ದ. ಅವ್ರ ಅಮ್ಮಗೆ ಫೋನ್ ಮಾಡಿ ನಾನು ಬ್ರೇಕ್ಫಾಸ್ಟ್ ನಿಮ್ಮ ಮನೆಯಲ್ಲೇ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಎಲ್ಲ ಆರ್ಡ್ರ್ ಮಾಡಿದೆ. ಇವನ ಹೆಸರು ಬಂದ್ಬಿಟ್ಟು ಸಿಂಬಾ ಅಂತ. ಇವನು ಯಾಕೆ ಈ ಥರ ಮಾಡ್ತಿದ್ದಾನೆ ನನ್ನ ಕೈಗೆ ಅಂದ್ಕೊಂಡಿದ್ದೀರಾ? ಇವನಿಗೆ ನೆಕ್ ಅಂದರೆ ಕುತ್ತಿಗೆ ಕಡೆ ಗುಳು 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 ಮಾಡಿದರೆ ಏನೋ ಒಂಥರ ಮಸಾಜ್ ಅನಿಸುತ್ತೆ. ಸೊ ಈಗ ನಾವು ಮತ್ತೆ ಸ್ಟಾಪ್ ಮಾಡಿದರೆ ಅವನ ಸ್ಟೈಲಲ್ಲಿ ಒನ್ ಮೋರ್ ಅಂತ ಹೇಳ್ತಾನೆ. ಸೊ ನಾನು ಒಂದು ಸ್ವಲ್ಪ ಹೊತ್ತಾಗಿಂದ ಥ್ಯಾಂಕ್ಸ್ ಕೊಡಪ್ಪ ಅಂತಂದೆ. ಕೊಟ್ಟ. ವೆರಿ ಇಂಟೆಲಿಜೆಂಟ್ ಫೆಲ್ಲೋ. ಅವರು ಖುಷಿಯಿಂದ ಬಿಸಿ ಬಿಸಿ ಕಾಂಕ್ರೀಟ್ನ ಸರ್ವ್ ಮಾಡಿದರು. ತಿನ್ಕೊಂಡು ಹೊರಟೇ ಬಿಟ್ಟೆ. ಎಲ್ಲರ ಮನೆಯಲ್ಲಿ ಹೇಳುವ ಹಂಗೆ ಇವರು ಕೂಡ ಸರಿ ಬಾಯ್ ಹಾಂ ಹುಷಾರಾಗಿ ಹೋಗ್ಬಾ ಅಂತ ಅಂದು ಕಳಿಸಿದರು. ಹೋದೆ ಸ್ಪೀಡಾಗಿ ಹೋದೆ. ಆದರೂ ತುಮಕೂರು ಮುಗಿಲೇ ಇಲ್ಲ. ಜೈ ಬಜರಂಗ್ ಬಲಿ ಅಂತ ಕೈ ಮುಗಿದು ಮತ್ತೆ ಹೊರಟೆ. ನಮ್ದೇನೋ ಹೊಟ್ಟೆ ತುಂಬಿತ್ತು, ಆದರೆ ನಮ್ಮ ಗಾಡಿ ಕೂಡ ಏನಾದರೂ ಬೇಕಲ್ವಾ, ಅದಕ್ಕೂ ಹೊಟ್ಟೆ ತುಂಬ ಪೆಟ್ರೋಲ್ ಕುಡಿಸ್ದೆ. ಎಲ್ಲೊಟ್ಟಿದ್ದೀರ ಗೊತ್ತಿಲ್ಲ ಅಣ್ಣ. ಜೋಕ್ ಮಾಡಬೇಡ ಅಂತಂದರು. ನಿಜ ಅಂದೆ. ಆಯಿತು ಹುಷಾರಾಗಿ ಹೋಗಿವ ಅಂದರು. ಸ್ವಲ್ಪ ದೂರ ಹೋಗಿಂದ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ. ತೊಗೊಂಡಿದ್ನಲ್ಲ ಯೂಸ್ ಆಗಲಿ ಅಂತ. ಬಿಲ್ಡಪ್ ನನ್ನ ಮಗ ಹ್ಯಾಂಡ್ ಗ್ಲೌಸ್ ಎಲ್ಲಿ ಅಂತ ಡೌಟ್ ಬಂತ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಮತ್ತೆ ತೆಗೆದು ಬ್ಯಾಗಲ್ಲಿಟ್ಟೆ. ಯಾಕಂದರೆ ಎದ್ದಿದ್ದೆ 8 ಗಂಟೆ, ಚಳಿನೇ ಇದ್ದಿದ್ದಿಲ್ಲ. ನನ್ನ ಮನಸ್ಸು 80-100+ ಹೋಗುವಂತಿತ್ತು. ಬಟ್ ನಾನು 60-65 ಮ್ಯಾಕ್ಸಿಮಮ್. ಅತಿ ವೇಗ ತಿಥಿ ವೇಗ ಅಂದ್ಕೊಂಡು ಸ್ಲೋ ಆಗಿ ಹೋಗ್ತಾ ಇದ್ದೆ. ಫಸ್ಟ್ ಕ್ಲಾಸ್ ವಾಶ್ರೂಮ್ಸ್ ಟಾಯ್ಲೆಟ್ಸ್ ಇದ್ದು, ಆದ್ರೆ ನಾನು ಅಲ್ಲಿಗೆ ಹೋಗ್ಲಿಲ್ಲ. ಯಾಕಂದ್ರೆ ಈಗ ಅದನ್ನೇಳೋ ಮೂಡಿಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಫೈನಲಿ ಒಂದು ಕೋಟೆಯ ಬೋರ್ಡ್ ಕಾಣ್ತು. ಸರಿ ಹೋಗೋಣ ಅಂತ. ಯಾವ ಊರು ಅಂತ ನೋಡಿದ್ರೆ ಸಿರಾ ಅಂದರೆ ಕೇಸರಿ ಬಾತ್. ಮೇ ಬಿ ಕೇಸರಿ ಬಾತ್ ಫೇಮಸ್ಸು, ಸಿಗುತ್ತೆ, ಚೆನ್ನಾಗಿ ತಿಂದ್ಬಿಡೋಣ ಅಂದ್ಕೊಂಡು ಹೊರಟೇ ಬಿಟ್ಟೆ. ಸಿರಾ ಲೆಫ್ಟ್ ಅಂತ ಬೋರ್ಡ್ ಇತ್ತು. ಬಟ್ ಅದು ಲೆಫ್ಟ್ ಸೈಡ್ ಹೈವೇ ಜಾಯ್ನ್ ಆಗುತ್ತೆ ಅಂತ ಡೌಟ್ ಇತ್ತು. ಬಟ್ ಸ್ಟಿಲ್ ಯೂ ಟರ್ನ್ ತೊಗೊಂಡು ಆ ರೋಡಿಗೆ ಹೊರಟೆ. ಬಡ್ಡಿ ಮಗನ ಅಲ್ಲಿ ನೋಡಿದರೆ ಈ ಥರ ಯೂ ಟರ್ನ್ ಕೊಟ್ಟವ್ರೆ, ಈ ಸೈಡ್ ನೋಡಿದರೆ ಲೆಫ್ಟ್ ಸೈಡ್ ಅಂತ ಕೊಟ್ಟಾರೆ. ಸೊ ನಾನು ನಿಂತಿರೋ ಜಗನೇ ಶಿರಾನ ಅಂತ ಡೌಟ್ ಆಯಿತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ. ಆದರೂ ನಾನು ಮತ್ತೆ ಯೂ ಟರ್ನ್ ತೊಗೊಂಡು ನನಗೆ ಅನಿಸಿರೋ ರೋಡಿಗೆ ಹೊರಟು ಬಿಟ್ಟೆ. ವಾವ್, ವಂಡರ್ಫುಲ್ ಲೇಕ್ ಸಿಕ್ತು. ಸಿರಾ ಅಂತ ಅಂಗಡಿ ಮುಂದೆ ಬೋರ್ಡ್ ಕೂಡ ಕಂಡು. ಅಣ್ಣ ಕೋಟೆಗೆ ಹೋಗುತ್ತಾ ಇದು ರೋಡ್? ಅಣ್ಣ ಕೋಟೆಗೆ ಹೆಂಗೆ ಹೋಗ್ಬೇಕು? ಕೋಟೆಗೆ ಓಕೆ. ಬೋರ್ಡ್ ಏನ್ರ ಆಯ್ತಾ ಅಣ್ಣ? ಬೋರ್ಡ್ ಏನ್ರ ಆಯ್ತಾ ಅಲ್ಲಿ? ಓಕೆ ಹಾಂ.
ಫೈನಲಿ ಫೋರ್ಟಿಂದು ಬೋರ್ಡ್ ಕಂಡೇ ಬಿಡ್ತು. ಈ ಗಿಡಗಳು ಫೋರ್ಟ್ ಬೋರ್ಡಲ್ಲಿದನೋ ಅಥವಾ ಬೋರ್ಡು ಗಿಡದಲ್ಲಿದೆನೋ ಆ ದೇವರಿಗೆ ಗೊತ್ತು. ಗ್ರೀನ್ ಕಲರ್ ಬನೇನ್ ಧೋನಿಗೆ ಸರಿಯಾಗಿ ಒದೆ ಬೀಳ್ತಾ ಇತ್ತು. ಅಪ್ಪಿ ಕೋಟೆಗೆ ಹಿಂಗೆ ಹೋಗ್ಬೇಕಾ? ಇಂಥ ಟೈಮಲ್ಲಿ ನನ್ನ ಕಷ್ಟ ಕಾಲದಲ್ಲಿ ನೀವು ಬಂದಿದ್ದೀರಾ. ಆ ಋಣ ನಾನು ನಿಮ್ಗೆ ಏನು ಮಾಡಿದ್ರು ತೀರ್ಸಕ್ಕೆ ಸಾಧ್ಯ ಆಗಲ್ಲ. ಇದು ಕೋಟೆನಾ ಅಥವಾ ದೆವ್ವದ ಮನೆನಾ? ಹೋಗೋದಕ್ಕೆ ಮಾತ್ರ ಭಯ ಆಗ್ತಿತ್ತು, ಎದೆ ಡಬ ಡಬ ಅಂತಿತ್ತು. ಆದರೂ ಹೋದೆ. ಯಾರೋ ಕಾಲು ಎಳಿಬೋದನ್ನೋ ಭಯ ಇತ್ತು. ಆದರೂ ಒಳಗೇನಿದೆ ಅಂತ ನೋಡೇ ಬಿಟ್ಟೆ. ಬಡ್ಡಿ ಮಕ್ಕಳು ಬರೇ ವಿಮಾಲ್ ಪಾಕೆಟ್ ಈ ಥರ ಹೋಗ್ದಿದ್ರು. ಕ್ರಿಕೆಟ್ ಪಿಚ್ ಬೇರೆ ಕೋಟೆಯಲ್ಲಿ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೋಟೆನ. ಸರ್ ಅಣ್ಣ, ಇಲ್ಲಿ ಏನ್ರ ಐತಾ ಅಣ್ಣ? ಇಲ್ಲಿ ನೋಡೋಕ್ಕೆ ಇಲ್ಲಿ ಏನ್ರ ಐತಾ ನೋಡೋದಕ್ಕೆ? ಏನು ಬರೀ ಹಿಂಗೆ ಇದೆನಾ? ಹೆಂಗಿದ್ರು ಅರ್ಧ ಕೋಟೆ ಸುತ್ತಿನಂತ ಇನ್ನೂ ಅರ್ಧ ಕೋಟೆ ಸುತ್ತಕ್ಕೆ ಹೋದೆ. ಬರೀ ಮುಳ್ಕಂಟಿಗಳು, ಒಬ್ರು ಜನ ಕಾಣ್ತಿಲ್ಲ. ಭಯ ಅಂದರೆ ಭಯ ಆಗ್ತಿತ್ತು. ಆದರೆ ನನಗೆ ಒಳ್ಳೆ ಲೇಕ್ ವ್ಯೂ ಸಿಕ್ತು. ಕೋಡಿ ಕೂಡ ತುಂಬಿ ಹರಿಯುತ್ತಿತ್ತು. ಹೋಗ್ತಾ ಇದ್ದೀರಾ ಈಗ? ಅಣ್ಣ ನನಗೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ. ನನಗೆ ಅವಾಗ ಹೈದರ್ ಅಲಿ ಅವರೆಲ್ಲ ಬಂದು ಇಲ್ಲಿ ಏನು ನೆಲ ಮಾಡ್ಕೊಂಡು ಹೋಗಿರೋದು. ಹಾಂ, ಅದು ಪಕ್ಕದಲ್ಲಿ ಇದು ಸಿರಾ ಪಕ್ಕದಲ್ಲಿ ಇಲ್ಲಿ ದರ್ಗಾ ಅಂತ ಇದೆ. ಮುಸ್ಲಿಮ್ಸು, ಹಿಂದೂ ಮುಸ್ಲಿಮ್ಸು ಎಲ್ಲ ಬಾಯಿಯಾಗಿ ಎಲ್ಲ ಒಂದೇ ಕಡೆ ಜಾತ್ರೆ ಮಾಡ್ತಾರೆ. ಜಾತ್ರೆ ಮಾಡಿ ಇಲ್ಲಿ ಕಬಡ್ಡಿ, ಖೋಖೋ, ಆಮೇಲೆ ಕ್ರಿಕೆಟು, ಪ್ರತಿ ಕವಾಲಿ ಇವೆಲ್ಲ ಇಟ್ಟಿರ್ತಾರೆ. ಈ ಥರ ಎಲ್ಲ ಇದೆ. ಹಾಂ ಸರಿ. ಅವರು ಹೇಳಿದಂಗೆ ಮಾಡಿದೆ. ನಾನು ಸೀದಾ ದರ್ಗಾಗೆ ಹೊರಟೇ ಬಿಟ್ಟೆ. ಇಲ್ಲಿವರೆಗೂ ರೋಡ್ ತುಂಬ ಗ್ರೀನರಿ ನೋಡಿರ್ತೀರ ನೀವು. ಮೇನ್ಲಿ ಈ ತೆಂಗಿನಕಾಯಿಗಳು ಮತ್ತು ಅರೆಕಾನಟ್ಗಳು ಅಂದರೆ ಅಡಿಕೆ ಮರಗಳು. ಮುಂದೆ ಸೇಮ್ ಇರುತ್ತಾ ಇಲ್ಲ ಚೇಂಜ್ ಆಗುತ್ತಾ ಕಾಯ್ದು ನೋಡಿ. ನನಗೆ ಗೊತ್ತಾಗದಂಗೆ ನನ್ನ ಗಾಡಿ 100 ದಾಟಿ ಹೋಗ್ಬಿಟ್ಟಿತ್ತು. ನನಗೆ ಯಾರೋ ಕರೆದಂಗಾಯಿತು. ನನ್ನ ಎದೆ ಲಬ ಡಬ ಅಂತ ಹೊಡಿತಾ ಇತ್ತು. ಸೊ ಒಂದು ವಿರಾಮ ತಗೊಂಡೆ. ಎಷ್ಟು ಬೇಗ ಸಂಜೆ ಬೇರೆ ಆಗೋಯಿತು. ರೋಡ್ಗಳಂತೂ ಕಚ್ಚಡವಾಗಿದ್ದು. ಇದು ನಮ್ಮ ಹೈವೇಗಳಂತೆ. ಯಾಕೋ ನನಗೆ ಸಾಕಾಗೋಗ್ಬಿಡ್ತು. ತಿರುಗಿ ಬೆಂಗಳೂರು ಹೋಗ್ಬಿಡೋಣ ಅನಿಸ್ಬಿಡ್ತು. ಆದರೆ ನನ್ನ ಮನಸ್ಸು ಬೇಡ, ಇನ್ನೂ ಒಂದು ಸ್ವಲ್ಪ ಮುಂದೋಗು, ರೋಡ್ ಸರಿ ಇರ್ಬೋದು ಅಂತ ಹೇಳ್ತಿತ್ತು. ನಾವು ಈ ವಿಡಿಯೋದಲ್ಲಿ ಮುಂಚೆ ಹೇಳಿದ್ನಲ್ಲ, ಆಮೇಲೆ ಹೇಳ್ತೀನಿ ಅಂತ. ಈಗ ಅದನ್ನೆಲ್ಲ ಮೂಡಿಲ್ಲ. ಅದು ಹೇಳುವ ಸಮಯ ಬಂತು. ನನಗೆ ಹೈವೇಗಳಲ್ಲಿ ಈ ಥರ ಮೂತ್ರ ವಿಸರ್ಜನೆ ಮಾಡೋದ್ರಲ್ಲಿ ಏನೋ ಒಂಥರ ಆನಂದ.
ಸತ ಈ ಊರಲ್ಲಿ ಏನ್ರ ನೋಡಕ್ಕೈತಾ? ಏನಾದ್ರು ನೋಡೋದಕ್ಕೈತಾ? ಗುಡಿ ಜಾಗ ಎಂಥದ್ದೇನಾದ್ರು? ಹಾಂ, ಅಂದರೆ ಇಲ್ಲೇನಾದರೂ ಟೂರಿಸ್ಟ್ ಹಾಂ ನೋಡುವಂಥ ದೇವಸ್ಥಾನ ಐತೆ ಇಲ್ಲಿ. ಯಾವ ದೇವಸ್ಥಾನ? ಯಾವನಲ್ಲಪ್ಪ ಅಂತ ಹಾಂ ದೇವಸ್ಥಾನ ಚೆನ್ನಾಗಿದೆ. ಹಾಂ ಇಲ್ಲಿ ಗಾಂಧಿ ಸರ್ಕಲ್ಗೆ ಹೋಗಿ ಹಾಂ ರೈಟ್ ತಿರ್ಕೊ ಚೆನ್ನಾಗೈತೆ. ಅವರು ಎಲ್ಲಿಗೆ ಹೋಗ್ತಿದೆ ಅಂತ ಸೇಮ್ ಪ್ರಶ್ನೆನ ಕೇಳಿದರು. ಗೊತ್ತಿಲ್ಲ ಅಂದಮೇಲೆ ಒಂದು ಸ್ವಲ್ಪ ಹೊತ್ತು ನಕ್ಕಿ ಅವ್ರ ಊರ ಕಡೆ ಇರುವಂಥ ಜಾಗಗಳ ಹೆಸರು ಹೇಳಿದರು. ಯಾವ ಊರು? ಹಾಂ, ಬೆಂಗಳೂರು ಹತ್ರ ಬಂದೆ ನಾನು. ಅಣ್ಣ ಗುಡಿಗೆ ಹೆಂಗೆ ಹೋಗ್ಬೇಕಣ್ಣ? ಯಾವುದೋ ಫೇಮಸ್ ಗುಡಿ ಇದೆ ಅಂತಲ್ಲಿ ಈ ಊರಲ್ಲಿ. ಗುಡಿಗೆ ಏನೋ ಮುಂದ. ಸರಿ. ಹನುಮಾನ್ ಮೂರ್ತಿಗಳು ಯಾಕೆ ಆರೆಂಜ್ ಕಲರ್ ಇರ್ತಾವೆ ಅಂತ ನಿಮಗೆ ಡೌಟ್ ಇದ್ದರೆ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿ ನೀವು ಬ್ಲಾಗ್ದು ಹೋಗಿ ನೋಡಿ. ಇವತ್ತು ನನಗೆ ಏನು ಅನ್ನಿಸ್ತು ಅಂದರೆ, ನಾವು ದೇವ್ರುಗಳಿಗೆ ಬೇಡ್ಕೊಳ್ಳೋ ರೀತಿ ಬೇರೆ ಬೇರೆ ಥರ ಇರ್ಬೋದು, ಆದರೆ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಬೇಡ್ಕೋತೀವಿ ಯಾವುದೇ ದೇವರಾದ್ರೇನಂತೆ ನಮ್ಮ ಮನಸ್ಸಿಗೆ ಅಷ್ಟೇ ಶಾಂತಿ, ನೆಮ್ಮದಿ ಮತ್ತು ಸುಖವೂ ಕೊಡುತ್ತದೆ. ಇಲ್ಲಿಗೆ 2ನೇ ದಿನ ಮುಕ್ತಾಯವಾಯಿತು. ನಾಳೆ ಮತ್ತೆ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಕಾಯ್ದು ನೋಡಿ.